ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಕಲ್ಲಾಡಿಯಲ್ಲಿ ಭೂಕುಸಿತ ಬಳಿಕ ಎಚ್ಚೆತ್ತಂತಹ ಕೇರಳ ಸರ್ಕಾರ ತುರ್ತು ಸಭೆ ಕರೆದಿದ್ದಾರೆ. ಸಿಎಂ ವಿಡಿ ಸತೀಶನ್, ಕೃಷಿ ಸಚಿವ ಸಿದ್ದಿಕಿ, ಕಂದಾಯ ಸಚಿವ ಅನಿಲ್ ಕುಮಾರ್ ಜೊತೆಗೆ ಚರ್ಚೆ ಸಭೆಯನ್ನ ಕರೆಯಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಚರ್ಚೆ ಮಾಡೋದಕ್ಕೆ ಅಂತ ಸಭೆ ಕರೆದಿದ್ದಾರೆ. ತಕ್ಷಣ ಸ್ಥಳಕ್ಕೆ ಹೋಗಿ ಅಂತ ಸಚಿವರಿಗೆ ಸಿಎಂ ಸತೀಶನ್ ಅವರು ಸೂಚನೆ ಕೊಟ್ಟಿದ್ದಾರೆ. ಕಲ್ಲಾಡಿ ಸುತ್ತ 24 ಗಂಟೆಗಳಲ್ಲಿ ಸುರಿದಿದೆ 265 ಮಿಲಿಮೀಟರ್ ಮಳೆ. ಭಾರಿ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿದೆ. ಇನ್ನು ಸ್ಥಳದಲ್ಲೇ ತುರ್ತು ರಕ್ಷಣಾ ಪಡೆಗಳು ಬೀಡು ಬಿಟ್ಟಿವೆ. ರಕ್ಷಣಾ ಕಾರ್ಯಾಚರಣೆಗೆ ಅಂತ ಸಿದ್ಧವಾಗಿ ನಿಂತಿವೆ. ತುರ್ತು ಸಭೆಯನ್ನ ಕರೆಯಲಾಗಿದೆ. ಸಿಎಂ ವಿಡಿ ಸತೀಶನ್ ಅವರು ಸಭೆ ಕರೆದಿದ್ದಾರೆ. ಅದರ ಜೊತೆಗೆ ರಕ್ಷಣಾ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆ ಮತ್ತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಈ ರೀತಿ ಪ್ರವಾಹ, ಗುಡ್ಡ ಕುಸಿತ ಆಗೋದು ಕಾಮನ್ ಈ ವಯನಾಡಿನಲ್ಲಿರ್ಬೋದು, ಕೇರಳದಲ್ಲಿ. ಹೀಗಾಗಿ ಪ್ರತಿ ಬಾರಿ ಇದೇ ರೀತಿ ಆಗ್ತಾ ಇರೋದ್ರಿಂದ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗುತ್ತೆ, ಎಲ್ಲಿ ಇಂತಹ ಸನ್ನಿವೇಶ ಹಿಂದೆ ಆಗಿತ್ತು, ಆ ಕಡೆ ಸ್ವಲ್ಪ ಗಮನ ಹರಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಸಚಿವರಿಗೆ ಸೂಚನೆ ಕೊಡಲಾಗಿದೆ. ಸಿಎಂ ವಿಡಿ ಸತೀಶನ್ ಅವರು ಸಭೆ ಕರೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಈ ಹಿಂದೆ 1914, 2018 ಆಗ್ಲೂ ಕೂಡ ಕೇರಳ ಇಂಥದ್ದೇ ಪರಿಸ್ಥಿತಿಯನ್ನ ಅನುಭವಿಸಿತ್ತು, ಎದುರಿಸಿತ್ತು. ಈಗಲೂ ಅಂಥದ್ದೇ ಪರಿಸ್ಥಿತಿ. ಸದ್ಯ ನಿರ್ವಹಣೆ ಹೇಗಿದೆ? ಈ ಒಂದು ದುರಂತದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? ಏನು ಅಪ್ಡೇಟ್ ಇದೆ ದಿಲೀಪ್? ಸೌಖ್ಯ, ಈಗ ಸದ್ಯಕ್ಕೆ ಬರ್ತಿರೋಂತ ಮಾಹಿತಿ ಪ್ರಕಾರ 3 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಆ ಪೈಕಿ ಓರ್ವ ಬಲಿಯಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರ್ಮಿಕರನ್ನ ಕರೆತಂದಿದ್ದ ಬಸ್ ಮೇಲೇನೆ ಒಂದು ಗುಡ್ಡ ಕುಸಿತ ಸಂಭವಿಸಿರುವಂತ ಒಂದು ಕಾರಣದಿಂದಾಗಿ 20ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಸ್ಥಳದಲ್ಲಿ ಅವಶೇಷಗಳಡಿ ಸಿಲುಕಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ವಯನಾಡ್ ಜಿಲ್ಲೆಯಾದ್ಯಂತ ನಿನ್ನೆ ಹಾಗೂ ಇವತ್ತು ಭಾರಿ ಮಳೆ ಆಗ್ತಾ ಇದೆ. ಈ ಒಂದು ಕಾರಣದಿಂದಾಗಿ ಮೆಪ್ಪಾಡಿ ಬಳಿ ಇರುವಂತಹ ಕಲ್ಲಾಡಿ ಎಂಬಲ್ಲಿ ಒಂದು ಸಂಭವಿಸಿರೋದು. ಈ ಒಂದು ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಮತ್ತು NDRF ರಕ್ಷಣಾ ತಂಡ ಧಾವಿಸಿದೆ. ಜೊತೆಗೆ ಕೇರಳಂ ಸಿಎಂ ಇರುವ ವಿಡಿ ಸತೀಶನ್ ಅವರೇನಿದ್ದಾರೆ, ಅವರು ಈ ಸಂಬಂಧ ಒಂದು ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಕೃಷಿ ಸಚಿವರು, ಕಂದಾಯ ಸಚಿವರು ಸೇರಿದಂತೆ ಹಲವು ಸಂಪುಟ ಸಚಿವರ ಜೊತೆ ಒಂದು ಸಮಗ್ರವಾದಂತ ಒಂದು ಸಭೆಯನ್ನ ನಡೆಸಿದ್ದಾರೆ. ಇದೀಗ ರಕ್ಷಣಾ ಕಾರ್ಯಾಚರಣೆ ಮತ್ತೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾದ ಒಂದು ಚರ್ಚೆ ನಡೆದಿದೆ. ಇನ್ನ ಈ ಒಂದು ಮಾತುಕತೆ ನಡೀತಿರೋ ಬೆನ್ನಲ್ಲೇನೆ ಕಳೆದ 24 ಗಂಟೆಗಳಿಂದ ಮತ್ತೆ ಸದ್ಯ ಕೂಡ ಈ ಒಂದು ಭಾಗದಲ್ಲಿ ಭಾರಿ ಮಳೆ ಆಗ್ತಿದೆ. 265 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗಿರೋದು ಈಗ ದಾಖಲಾಗಿರೋಂಥದ್ದು. ಹಾಗಾಗಿ ಏನೊಂದು ಈ ಗುಡ್ಡ ಕುಸಿತ ಸಂಭವಿಸಿದೆ, ಈ ಒಂದು ಘಟನಾ ಸ್ಥಳಕ್ಕೆ ಒಂದು ಕಾಮಗಾರಿ, ಒಂದು ರಕ್ಷಣಾ ಕಾರ್ಯಾಚರಣೆ ಸೇರಿದಂತೆ ಇನ್ನುಳಿದ ಬೇರೆ ಬೇರೆ ಕಡೆ ಏನೆಲ್ಲ ಆಗಿದೆ, ಎಲ್ಲೆಲ್ಲಿ ರಸ್ತೆಗಳು ಹಾನಿಯಾಗಿದೆ, ಎಲ್ಲೆಲ್ಲಿ ಸೇತುವೆಗಳು ಹಾನಿಯಾಗಿದೆ, ಈ ಬಗ್ಗೆ ಕೂಡ ಸಮಗ್ರವಾದಂತ ಒಂದು ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ಈ ಒಂದು ಕಾರ್ಮಿಕರು ತಂಗಿದ್ದ ಸ್ಥಳದಲ್ಲೇ ಒಂದು ಗುಡ್ಡ ಕುಸಿತ ಸಂಭವಿಸಿರುವಂತ ಕಾರಣದಿಂದಾಗಿ ಮಣ್ಣಿನಡಿ 20ಕ್ಕೂ ಹೆಚ್ಚು ಕಾರ್ಮಿಕರು ಏನ್ ಸಿಲುಕಿದ್ದಾರೆ. ಇವ್ರ ಪೈಕಿ ಎಷ್ಟು ಜನ ಇನ್ನೂ ಜೀವಂತವಾಗಿದ್ದಾರೆ, ಎಷ್ಟು ಜನ ಒಂದು ಜಲಸಮಾಧಿ ಆಗಿರಬಹುದು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ರಕ್ಷಣಾ ಕಾರ್ಯಾಚರಣೆ ಹಂತ ಹಂತವಾಗಿ ಸಾಗಿದ ನಂತರ ಮುಂದಿನ ಒಂದು ಕೆಲವೇ ಗಂಟೆಗಳಲ್ಲಿ ಈ ಕುರಿತಾಗಿ ಇನ್ನಷ್ಟು ಮಾಹಿತಿ ಲಭ್ಯ ಆಗ್ಬೋದಾಗಿದೆ. ಸೌಖ್ಯ. ದಿಲೀಪ್, ಈ ಕೇರಳ ಅಂತ ಬಂದಾಗ ಗುಡ್ಡ ಕುಸಿತ, ಪ್ರವಾಹ ಅದಕ್ಕೇನೆ ಒಂದು ರೀತಿಯಾಗಿ ಕುಖ್ಯಾತಿ. ಈ ಹಿಂದೆ ವೈಜ್ಞಾನಿಕವಾಗಿ ಯಾಕೆ ಈ ರೀತಿ ಆಗುತ್ತೆ ಅಂತ ಚರ್ಚೆ ಮಾಡಿದಾಗ ಗೊತ್ತಾಗಿದ್ದು ಕೆಲವೊಂದಷ್ಟು ಅವೈಜ್ಞಾನಿಕ ಕಾಮಗಾರಿಗಳು, ಗುಡ್ಡ ಕೊರೆದು ಅಪಾರ್ಟ್ಮೆಂಟ್ ಕಟ್ಟಿರೋದು, ನದಿಗಳ ದಿಕ್ಕು ಬದಲಾಯಿಸಿರೋದು ಅನ್ನೋದು ಗೊತ್ತಾಗಿತ್ತು. ಅಂದ್ರೆ ಇಷ್ಟು ವರ್ಷಗಳಾದ್ರೂ ಕೂಡ ವರ್ಷದಿಂದ ವರ್ಷಕ್ಕೆ ಏನು ಬದಲಾವಣೆ ಮಾಡ್ಕೊಳ್ತಾ ಇಲ್ವಾ ಕೇರಳದಲ್ಲಿ? ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನ ಸರಿಪಡಿಸ್ಕೊಳ್ತಾ ಇಲ್ವಾ ಅಂತ ಅಲ್ಲಿನ ಅಧಿಕಾರಿಗಳು, ಸರ್ಕಾರ? ಖಂಡಿತ ಸೌಖ್ಯ. ಏನಂದ್ರೆ ಪ್ರವಾಸೋದ್ಯಮ ಮತ್ತೆ ಏನೊಂದು ಜನಗಳಿಗೆ ಮೂಲಸೌಕರ್ಯ ಮತ್ತೆ ವಸತಿ ಕಲ್ಪಿಸುವ ಉದ್ದೇಶದಿಂದಾಗಿ ಏನೊಂದು ಪ್ರಕೃತಿಯ ಜೊತೆಗೆ ಹೊಂದಾಣಿಕೆಯ ಜೀವನ ಅಲ್ಲದೆ ಇದು ಪ್ರಕೃತಿಯ ಮೇಲೆ ನಡೀತಿರೋ ದೌರ್ಜನ್ಯ ಅಂತಾನೆ ಹೇಳ್ಬೋದು. ಇದೇ ಕಾರಣದಿಂದಾಗಿ ಹೋಮ್ ಸ್ಟೇ ನಿರ್ಮಾಣ ಮಾಡೋದಕ್ಕೆ, ಅಪಾರ್ಟ್ಮೆಂಟ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಮತ್ತೆ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವೈಜ್ಞಾನಿಕವಾಗಿ ಗುಡ್ಡಗಳನ್ನ ಒಂದು ಕಡಿದು ಆ ಭಾಗದಲ್ಲಿ ಮನೆ ನಿರ್ಮಾಣ ಮಾಡ್ತಿರೋದು, ಮತ್ತೆ ಏನು ಮಣ್ಣನ್ನ ಹಿಡಿದಿಡುವಂತಹ ಒಂದು ಮರಗಳನ್ನ ಕಡಿದು ಆ ಮೂಲಕ ಭಾರಿ ಮಳೆ ಆದಂತ ಸಂದರ್ಭದಲ್ಲಿ ಮಣ್ಣು ಸಡಿಲಾಗಿ
ಅದು ಕೊಚ್ಕೊಂಡು ಬರುವಂತ ಒಂದು ಸಂದರ್ಭ ಸೃಷ್ಟಿ ಆಗ್ತಾ ಇದೆ. ಆ ಮಣ್ಣಿನ ಜೊತೆ ಬರುವಂತ ದೊಡ್ಡ ದೊಡ್ಡ ಬಂಡೆಗಳಿಂದಾಗಿ ಏನೊಂದು ಹೋಮ್ ಸ್ಟೇಗಳು ಮತ್ತೆ ಮನೆಗಳೇನ್ ನಿರ್ಮಾಣ ಆಗಿರುತ್ತವೆ ಆ ಮನೆಗಳ ಮೇಲೆ ಬಿದ್ದು ಜನರು ಸಾವನ್ನಪ್ಪುವಂತ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ. ಜೊತೆಗೆ ಏನು ರಸ್ತೆ ಕಾಮಗಾರಿ ನಡೆಯುತ್ತೆ ಆ ರಸ್ತೆ ಕಾಮಗಾರಿಯಲ್ಲೂ ಅವೈಜ್ಞಾನಿಕವಾದ ಪ್ರಕ್ರಿಯೆಯಲ್ಲಿ ರಸ್ತೆ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಕೂಡ ಆ ರಸ್ತೆಗಳ ಮೇಲೆ ಮತ್ತೆ ಸೇತುವೆಗಳ ಮೇಲೆ ಈ ರೀತಿಯಾದ ಬಂಡೆಕಲ್ಲುಗಳು ಉರುಳಿ ಬಿದ್ದು ಭಾರಿ ಪ್ರಮಾಣದ ಮೂಲಸೌಕರ್ಯ ನಷ್ಟ ಆಗುವಂತ ಘಟನೆಗಳು ನಡೀತಾ ಇದೆ. ಈ ಕುರಿತಾಗಿ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ತಡೆಯದಂತೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಈ ರೀತಿಯಾದಂತಹ ಸಮಸ್ಯೆಗಳ ಬಗ್ಗೆ ಭವಿಷ್ಯದ ಪರಿಹಾರೋಪಾಯಗಳ ಬಗ್ಗೆ ಚರ್ಚೆ ನಡೆಯೋದಕ್ಕಿಂತ ಹೆಚ್ಚಾಗಿ ಸದ್ಯ ಆಗಿರುವಂತಹ ಅನಾಹುತದಲ್ಲಿ ಯಾವ ರೀತಿ ಜನರನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು ಈಗ ಮೊದಲ ಆದ್ಯತೆ ಆಗಿದೆ. ಈ ಕುರಿತಾಗಿ ಈಗ ರಕ್ಷಣಾ ಕಾರ್ಯಾಚರಣೆ ಏನೋ ನಡೀತಾ ಇದೆ. ಆದ್ರೆ ಸ್ಥಳದಲ್ಲಿ ಒಂದು ಈ ದುರ್ಗಮ ಪ್ರದೇಶಗಳಿಗೆ ತಲುಪೋದಕ್ಕೆ ರಕ್ಷಣಾ ತಂಡಗಳಿಗೆ ಸಾಕಷ್ಟು ಸಮಯನೇ ಬೇಕಾಗ್ತಾ ಇದೆ. ಜೊತೆನಲ್ಲಿ ಈ ಕಾಮಗಾರಿ ನಡೆಯುವಂತ ಸ್ಥಳ ಏನಿದೆ ಅದು ಕೂಡ ದುರ್ಗಮವಾಗಿರುವಂತ ಕಾರಣದಿಂದಾಗಿ ಇಲ್ಲಿನ ಒಂದು ಮಣ್ಣಿನಡಿ ಸಿಲುಕಿರೋರನ್ನ ರಕ್ಷಣೆ ಮಾಡೋದು ಕೂಡ ಅತ್ಯಂತ ಸವಾಲಿನ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.